ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಪುನಃ ಒಮ್ಮೆ ದೇವರ ವಾಕ್ಯವನ್ನು ಆಲಿಸಲು ಅನುಗ್ರಹ ನೀಡಿದ್ದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಇದೊಂದು ದೇವರ ಅನುಗ್ರಹವಲ್ಲದೆ ಮತ್ತೊಂದಲ್ಲ. ದೇವರ ವಾಕ್ಯವನ್ನು ಆಲಿಸಲು ಮನಸ್ಸಿರುವುದು, ಅದನ್ನು ಸ್ವೀಕರಿಸುವುದು ಒಂದು ಚಿಕ್ಕ ಕಾರ್ಯವಾಗಿ ನೋಡಲು ಸಾಧ್ಯವಿಲ್ಲ. ಅದು ದೇವರ ದೊಡ್ಡ ಕೃಪಾ ಕಟಾಕ್ಷವಾಗಿದೆ. ದೇವರ ವಾಕ್ಯ ಆಲಿಸಲು ಆಗುವುದು ಅದೊಂದು ದೊಡ್ಡ ಭಾಗ್ಯವಾಗಿದೆ. ನಮಗೆ ಒಂದು ನಿಮಿಷ ಪ್ರಾರ್ಥಿಸೋಣ. ಪ್ರಭುವೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸುವ ಅನೇಕ ವ್ಯಕ್ತಿಗಳಿದ್ದಾರೆ, ಅನೇಕ ಕುಟುಂಬವಿದೆ. ಜಾತಿ ಮತ ಭೇದವಿಲ್ಲದೆ, ಸಭಾ ವ್ಯತ್ಯಾಸವಿಲ್ಲದೆ ಯಾರೆಲ್ಲ ಆಗಿದೆ ಈ ವಾಕ್ಯವನ್ನು ಆಲಿಸುವುದು, ಅವರ ಜೀವನದಲ್ಲಿ ಎಲ್ಲ ದೇವರ ಅನುಗ್ರಹ ನೋಡಲು ಅನುಭವಿಸಲು ಸಾಧ್ಯವಾಗುವ ರೀತಿ, ಮನಸ್ಸಿನಲ್ಲಿ ಅರ್ಥ ಮಾಡಿಕೊಳ್ಳುವ ರೀತಿ ದೇವರು ಅವರ ಜೀವನದಲ್ಲಿ ಹಿಡಿದು ಬರಲಿ. ಹಲ್ಲೆಲೂಯಾ. ಪ್ರಭುವೇ, ಈ ವಾಕ್ಯ ಅನೇಕರ ಜೀವನದಲ್ಲಿ ಬಿಡುಗಡೆಗೂ ರಕ್ಷಣೆಗೂ ಕಾರಣವಾಗಲಿ. ಪ್ರಿಯರೇ, ನಿಮಗೆ ಪರಿಚಯವಿರುವವರು ನೀವು ತಿಳಿದ ದೇವರನ್ನು ಪರಿಚಯ ಪಡಲು ಸಾಧ್ಯವಾಗಲಿ. ನಿಮ್ಮನ್ನು ತಿಳಿದವರು ನೀವು ಅನುಭವಿಸುವ ದೈವಿಕ ಶಕ್ತಿಯನ್ನು ತಿಳಿಯಲು ಸಾಧ್ಯವಾಗಲಿ. ಅದಕ್ಕಾಗಿ ನಾವು ದೇವರ ವಾಕ್ಯವನ್ನು ಶೇರ್ ಮಾಡಲು ಹೇಳುವುದು. ದೇವರ ವಾಕ್ಯ ನಮ್ಮ ಫೋನ್ನಿಂದ ಕಳಿಸಿಕೊಡುವಾಗ ಆಗಿರಬಹುದು, ಆ ವ್ಯಕ್ತಿಯ ಜೀವನದಲ್ಲಿ ಆ ವಾಕ್ಯ ಆಲಿಸುವಾಗ ಆಗಿರಬಹುದು, ಆ ವ್ಯಕ್ತಿಯ ಜೀವನದಲ್ಲಿ ಒಂದು ನಿರೀಕ್ಷೆಯು, ಸೌಖ್ಯವು, ಧೈರ್ಯವು, ಆಶ್ವಾಸನೆಯಾಗಿ, ಬಿಡುಗಡೆಯಾಗಿ ಬದಲಾಗುವುದು. ಹಲ್ಲೆಲೂಯಾ. ಅದೊಂದು ದೈವಿಕ ಪ್ರವೃತ್ತಿಯಾಗಿದೆ. ನಾವು ಕಳಿಸಿಕೊಡುವಾಗ ಅದೊಂದು ಸಾಧಾರಣ ವಿಷಯವಾಗಿ ನಮಗನಿಸಬಹುದು. ದೇವರು ಆ ವಾಕ್ಯದಲ್ಲಿ ಮಾಡುವ ಒಂದು ದೈವಿಕ ಸಂರಕ್ಷಣೆಯ ಪದ್ಧತಿ ಇದೆ. ಹಲ್ಲೆಲೂಯಾ. ಪ್ರಿಯರೇ, ನಮ್ಮಿಂದ ನಾವು ತಿಳಿದ ದೇವರನ್ನು ಅನೇಕರು ತಿಳಿಯಲು ಸಾಧ್ಯವಾಗಲಿ. ಇಂದಿನ ವಾಕ್ಯ ಆದಿಕಾಂಡ 1ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯವನ್ನು ಆಲಿಸೋಣ. ಆದಿಯಲ್ಲಿ ದೇವರು ಪರಲೋಕ ಭೂಲೋಕವನ್ನು ಸೃಷ್ಟಿ ಮಾಡಿದರು. ಭೂಮಿ ನಿರಾಕಾರವಾಗಿಯೂ ಬರಿದಾಗಿಯೂ ಇತ್ತು. ಆದಿ ಸಾಗರದ ಮೇಲೆ ಕಗ್ಗತ್ತಲು ಕವಿದಿತ್ತು. ದೇವರ ಆತ್ಮ ಜಲರಾಶಿಯ ಮೇಲೆ ಚಲಿಸುತ್ತಿತ್ತು. ಪ್ರಿಯರೇ, ಇಂದು ಒಂದು ಸಮಯ ನಿಮ್ಮ ಜೀವನವನ್ನು ನೋಡುವಾಗ, ನಿಮ್ಮ ಕುಟುಂಬವನ್ನು, ಆರೋಗ್ಯವನ್ನು, ಮಕ್ಕಳ ಜೀವನವನ್ನು ನೋಡುವಾಗ, ನಿಮ್ಮ ಭವಿಷ್ಯದ ಕಾರ್ಯಗಳನ್ನು, ಹಣಕಾಸಿನ ಕಾರ್ಯಗಳನ್ನು ನೋಡುವಾಗ ನಿಮಗೂ ವಾಕ್ಯದಲ್ಲಿ ಆಲಿಸಿದ ತರ ಅನಿಸಬಹುದು. ನಿರಾಕಾರವಾಗಿ, ಬರಿದಾಗಿ, ಕಗ್ಗತ್ತಲು ಅನಿಸಬಹುದು. ಒಂದು ಸಮಾಧಾನವಿಲ್ಲ. ಈ ಸಾಲವನ್ನು ಹೇಗೆ ಮುಗಿಸುವುದು? ಈ ಮಕ್ಕಳನ್ನು ಹೇಗೆ ಸಾಕುವುದು? ಎಲ್ಲ ಮೇಲೆ ಕೆಳಗೆ ಆದ ಒಂದು ಅವಸ್ಥೆಯಾಗಿದೆ ಎಂದು ಯೋಚಿಸುತ್ತಿರಬಹುದು. ಆದರೆ ಈ ವಾಕ್ಯ ದೇವರ ವಾಕ್ಯ. ಈ ವಾಕ್ಯ ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ಆಲಿಸುವಾಗ ನಿಮ್ಮ ಜೀವನದಲ್ಲಿ ದೇವರ ಚೈತನ್ಯ ಚಲಿಸುತ್ತದೆ ಎಂದು ನೀವು ಅರಿತಿದ್ದೀರಾ? ಈ ವಾಕ್ಯದ ಜೀವ ನಿಮ್ಮ ಒಳಗೆ ಕೆಲವು ಸಂಚಲನವನ್ನು ಉಂಟು ಮಾಡುತ್ತದೆ. ಹಾಗೆ ಆಗುವಾಗ ನಮ್ಮ ಅವಸ್ಥೆ ಬದಲಾವಣೆ ಬರುತ್ತದೆ. ಹಳೆಯ ಅವಸ್ಥೆಗೆ ಬದಲಾವಣೆ ಬರುತ್ತದೆ. ಈ ವಾಕ್ಯವನ್ನು ವಿಶ್ವಾಸದಲ್ಲಿ ಸ್ವೀಕರಿಸುವ ನಿಮ್ಮ ಕುಟುಂಬದಲ್ಲಿ ಕತ್ತಲೆ ಹೋಗಿ ಬೆಳಕು ಬರುತ್ತದೆ, ಸಮಾಧಾನ ಉಂಟಾಗುತ್ತದೆ. ಹೀಗೆ ಒಂದು ದೈವಿಕ ಸಂಚಲನ ಉಂಟಾಗುತ್ತದೆ. ಹಲ್ಲೆಲೂಯಾ. ನಿಮ್ಮ ಕುಟುಂಬದಲ್ಲಿ, ನಿಮ್ಮಲ್ಲಿ ದೇವರ ಸಂಚಲನ ಉಂಟಾಗಲಿ. ಅದು ನಿಮ್ಮಲ್ಲಿ, ನಿಮ್ಮ ಕುಟುಂಬದಲ್ಲಿ ಬಿಡುಗಡೆಯಾಗಿ ಮಾರ್ಪಡುತ್ತದೆ. ಪ್ರೀತಿಯು ಪ್ರಾರ್ಥನೆಯಾಗಿ ತುಂಬುತ್ತದೆ. ಅನುಗ್ರಹವು ಸೌಖ್ಯವಾಗಿ ಬದಲಾಗುತ್ತದೆ. ಹಿಂದೆ ಶೂನ್ಯವಾಗಿತ್ತು, ಆದರೆ ದೇವರು ಅನುಗ್ರಹಿಸಿದ್ದು ಅದು ಎಲ್ಲಿ ತಲುಪಿತು ಎಂದು ನಿಮಗೆ ಅರಿತಿದ್ದೀಯಾ? ಅದು ಒಂದು ಏದೆನ್ ತೋಟವಾಗಿ ಬದಲಾಯಿತು. ನಿರಾಕಾರಿಯಾಗಿ ಇದ್ದ, ಶೂನ್ಯವಾಗಿದ್ದ, ಕತ್ತಲೆ ಆಗಿದ್ದ ಸ್ಥಳದಲ್ಲಿ ದೇವರ ಆತ್ಮ ಸಂಚಲನ ಉಂಟಾದಾಗ ದೈವಿಕ ಚೈತನ್ಯ ಸಂಚಲನ ಪ್ರಾರಂಭವಾಯಿತು. ಹಳೆ ಅವಸ್ಥೆ ಬದಲಾಗಿ ಏದೆನ್ ತೋಟವಾಯಿತು. ಪ್ರಿಯರೇ, ನಿಮ್ಮ ಕುಟುಂಬ ಒಂದು ಏದೆನ್ ತೋಟವಾಗಿ ಬದಲಾಗುತ್ತದೆ. ಈ ವಾಕ್ಯವನ್ನು ವಿಶ್ವಾಸದಿಂದ ಕೇಳುವ ನಿಮ್ಮಲ್ಲಿ, ನಿಮ್ಮ ಕುಟುಂಬದಲ್ಲಿ, ವೈಯಕ್ತಿಕ ಜೀವನದಲ್ಲಿ ದೊಡ್ಡ ಬದಲಾವಣೆ ಉಂಟಾಗುತ್ತದೆ. ಹಲ್ಲೆಲೂಯಾ. ದೇವರ ಅನುಗ್ರಹ ನಿಮ್ಮನ್ನು ಕೃಪೆಯಲ್ಲಿ ತುಂಬಿಸುತ್ತದೆ. ವಾಕ್ಯ ಆಲಿಸುವ ನಿಮ್ಮ ಕುಟುಂಬದಲ್ಲಿ ಎಲ್ಲ ದೇವರ ಚೈತನ್ಯ ಚಲಿಸಲು ಪ್ರಾರಂಭವಾಗಲಿ. ನಮಗೂ ವಾಕ್ಯ ಆಲಿಸುವ ಎಲ್ಲರಿಗೂ ದೇವರ ಆತ್ಮನ ಸಂಚಲನ ಅನುಭವಿಸಲು ಸಾಧ್ಯವಾಗಲಿ. ಅದಕ್ಕಾಗಿ ಪ್ರಾರ್ಥಿಸಿ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ,
ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಿರಿ.